ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಫ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಮೊನ್ನೆ ಹಾಕಿದ್ದೆ ಅನಿಸುತ್ತೆ. ಆ ವಿಡಿಯೋದಲ್ಲಿ ನಾನು ಒಂದು ಟಾಪಿಕ್ ಹೇಳಿರ್ತೀನಿ. ಪಾರಿವಾಳ ಬ್ರೀಡಿಂಗ್ ಸೀಸನ್ ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಥರ ಪೇರ್ ಮಾಡಬೇಕು, ಆ ಬ್ರೀಡಿಂಗ್ ಸೀಸನ್ನು ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ಅಂತೆಲ್ಲ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಆ ವಿಡಿಯೋ ಕೆಳಗಡೆ ಒಬ್ಬರು ಸಬ್ಸ್ಕ್ರೈಬರು ಯಾವ ಥರ ಫುಡ್ ಹಾಕಿದ್ರೆ ಈ ಸೀಸನ್ಗೆ ಬ್ರೀಡಿಂಗ್ ಸೀಸನ್ಗೆ ಯಾವ ಥರದ ಫುಡ್ ಹಾಕಿದ್ರೆ ಪಾರಿವಾಳಗೆ ತುಂಬ ಹೆಚ್ಚು ಸೂಕ್ತ ಅಂತ ಒಂದು ಕ್ವಶನ್ ಕೇಳಿದರು. ಆ ಒಂದು ಆನ್ಸರು ಈ ವಿಡಿಯೋ ಆಗಿರುತ್ತೆ. ನೀವೇನಾದರೂ ನಮ್ಮ ಚಾನಲ್ ಇದೆ ಮೊದಲ ಬಾರಿ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದ್ರ ಮೂಲಕ ನಾನು ಹಾಕುವಂಥ ಎಲ್ಲ ಪೆಟ್ಸ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಡಿಯೋ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಈ ಆಹಾರದ ವಿಷಯಕ್ಕೆ ಬಂದರೆ, ಪಾರಿವಾಳಗೆ ಈ ಸೀಸನ್ ಆ ಸೀಸನ್ ಅಂತಲ್ಲ, ನೀವು ಪ್ರತಿ ಸೀಸನಲ್ಲೂ ಪಾರಿವಾಳದ ಗೂಡನ್ನ ತುಂಬ ಕ್ಲೀನಾಗಿ ಇಟ್ಟಿರಬೇಕು. ನಂತರ 24 ಗಂಟೆ 24 ಅವರ್ಸ್ ಪಾರಿವಾಳ ಗೂಡಲ್ಲಿ ನೀರಿರಬೇಕು. ನೀವು ಒಳ್ಳೆ ಬ್ರೀಡ್ ಆಗಬೇಕು ಅಂತ ಹೇಳಿದ್ರೆ ಆಹಾರ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ, ಅದಕ್ಕೆ ನೀರು. ಸೊ 24 ಗಂಟೆ ಗೂಡಲ್ಲಿ ನೀರು ಇರೋಂಗೆ ನೋಡ್ಕೊಳ್ಳಿ. ಮತ್ತು ನೀರು ತುಂಬ ಕ್ಲೀನಾಗಿ ಡೈಲಿ ಒಂದು ವಾಶ್ ಮಾಡಿ ನೀರನ್ನ ಇಡಿ. ನಂತರ ಗೂಡಲ್ಲಿ 24 ಗಂಟೆ 24 ಅವರ್ಸ್ ತಿಂಡಿ ಇರಬೇಕು. ಅದಕ್ಕೆ ನೀರು ತಿಂಡಿ ಎರಡೂ ಇದ್ರೇ ಪಾರಿವಾಳ ಒಳ್ಳೆ ಬ್ರೀಡ್ ಆಗಿ ಮರಿಗಳೆಲ್ಲ ಒಳ್ಳೆ ಹೆಲ್ದಿಯಾಗಿ ಬರುತ್ತೆ. ಫ್ರೆಂಡ್ಸ್, ನಂತರ ಈ ಸೀಸನ್ಗೆ ಯಾವ ಥರ ಫುಡ್ ಹಾಕ್ಬೋದು ಅಂತ ನೀವು ಕೇಳೋದಿದ್ರೆ, ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋ ತುಂಬ ಜನ ನೋಡಿರಲಿಲ್ಲ. ಹೆಂಗಂತ ಹೇಳಿದ್ರೆ, ಎಲ್ಲ ಕ್ಲೈಮೇಟಿಗೂ ಬೆಸ್ಟ್ ಫುಡ್ಡು ಯಾವ ಥರ ಮಾಡ್ಬೋದು ಅಂತ ಅದ್ರಲ್ಲಿ ಸುಮಾರು ಒಂದು 10 ಥರದ ಧಾನ್ಯಗಳನ್ನ ಹಾಕಿ ಆ ಫುಡ್ನ ರೆಡಿ ಮಾಡಿರ್ತೀನಿ. ತುಂಬ ಈಸಿನೇ. ನನಗೆ ಆ ಫುಡ್ಡಿಗೆ ಒಂದು 10-15 kg ಬಂತು ಆ ಫುಡ್ಡು. ಅಷ್ಟಕ್ಕೆ ಒಂದು 300 ರುಪೀಸ್ ಆಯ್ತು ಅಷ್ಟೇ. ಸೊ ಆ ವಿಡಿಯೋನ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನಂತರ ಈ ಸೀಸನಲ್ಲಿ ನೀವು ಏನೇನು ಹಾಕ್ಬೋದು ಅಂತ ಹೇಳಿದ್ರೆ, ಜೋಳ ಹಾಕ್ಬೋದು, ರಾಗಿ ಹಾಕ್ಬೋದು, ಗೋಧಿ ಹಾಕ್ಬೋದು. ಗೋಧಿನ ತುಂಬ ಹಾಕಬೇಡಿ, ಯಾಕಂತೇಳಿದ್ರೆ ಗೋಧಿ ಸ್ವಲ್ಪ ಹೀಟು. ಈ ರಾಗಿ ಅಂದರೆ ಈ ಹೀಟ್ ಹೆಚ್ಚಿರೋದ್ರಿಂದ ರಾಗಿ ಸ್ವಲ್ಪ ಮೈಗೆ ತಂಪು. ಸೊ ಆದ್ದರಿಂದ ರಾಗಿ ಹಾಕಿದ್ರೆ ಈ ಟೆಂಪ್ರೇಚರ್ಗೆ ಸ್ವಲ್ಪ ಮೇಂಟೈನ್ ಆಗುತ್ತೆ. ಆದ್ದರಿಂದ ಸ್ವಲ್ಪ ರಾಗಿ ಆದಷ್ಟು ಹೆಚ್ಚಾಕಿ. ಜೋಳ ಇತ್ತಂದರೆ ಜೋಳ ಹಾಕಿ. ಇಲ್ಲ ನೀವು ಬ್ರೀಡಿಂಗ್ ಪೇರ್ ಇಟ್ಟಿದ್ದೀರಾ, ನಾನು ಸ್ವಲ್ಪ ನನ್ನ ಪಾರಿವಾಳಗಳಿಗೆ ಸ್ವಲ್ಪ ಖರ್ಚು ಮಾಡ್ತೀನಿ, ಚೆನ್ನಾಗಿ ನನಗೆ ಪಾರಿವಾಳ ಹೆಲ್ತಿಯಾಗಿರಬೇಕು ಅಂತಂದರೆ ಹುರುಗಡ್ಲೆ ಅಂತ ಬರುತ್ತಲ್ಲ, ಬ್ರೀಡಿಂಗ್ ಪೇರ್ಗಳಿಗೆ ಹುರುಗಡ್ಲೆ ಅಂತ ಹಾಕಿ. ಹುರುಗಡ್ಲೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಬರುವಂಥ ಮರಿಗಳು ಎಲ್ಲ ಚೆನ್ನಾಗಿ ಗುಂಡಕ್ಕೆ ಹೆಲ್ದಿಯಾಗಿ ಬರುತ್ತೆ ಮತ್ತು ಭಾಳ ಬೇಗ ದೊಡ್ಡದಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನೆಕ್ಸ್ಟು ಕಡಲೆಕಾಳು ಅಂತ ಇರುತ್ತೆ ಕಾಫಿ ಕಲರಾಗಿ. ಆ ಕಡಲೆಕಾಳನ್ನ ನೀರಲ್ಲಿ ನೆನೆಸಿಟ್ಟು ಪಾರಿವಾಳಗಳಿಗೆ ಒಂದು ದಿವಸಕ್ಕೆ ಒಂದು ಸಲ ಅಥವಾ 2 ದಿವಸಕ್ಕೆ ಒಂದು ಸಲ ಹಾಕಿ. ಸೊ ಇದಿಷ್ಟು ಈ ಸೀಸನಲ್ಲಿ ನೀವು ಮಾಡಬೇಕಾಗಿರೋಂಥ ವಿಷಯ. ಮತ್ತು ವಾರಕ್ಕೊಂದ್ಸಲಿ 2 ವಾರಕ್ಕೊಂದ್ಸಲಿ ಮಾತ್ರ ಸಿಕ್ಕಿದ್ರೆ ಭತ್ತ ಹಾಕಿ. ಭತ್ತ ಹಾಕಿದ್ರೆ ಈ ಒಳಗಡೆ ಎಕ್ಸ್ಟ್ರಾ ಚರ್ಬಿ ಇತ್ತು ಅಂದರೆ ಅದೆಲ್ಲ ಕಿತ್ಕೊಂಡು ನಿಮಗೆ ಪಾರಿವಾಳ ಕಂಟಿನ್ಯೂ ಮೊಟ್ಟೆ ಇಡುತ್ತೆ. ಸೊ ಫ್ರೆಂಡ್ಸ್, ನಾನು ಆ ಫುಡ್ ಮಾಡೋ ವಿಡಿಯೋದಲ್ಲಿ ಡೀಟೇಲಾಗಿ ಎಲ್ಲ ಹೇಳಿರ್ತೀನಿ. ಸೊ ಆ ವಿಡಿಯೋನ ಈ ವಿಡಿಯೋ ಕೊನೆಯಲ್ಲಿ ನಾನು ಕೊಟ್ಟಿರ್ತೀನಿ. ಕೊನೆಯ ತನಕ ನೋಡಿ, ಆ ವಿಡಿಯೋನ ಕೊನೆಯ ತನಕ ನೋಡಿ. ಅದು ಸುಮಾರು ವಿಷಯ ನಾನು ನಿಮಗೆ ಹೇಳಿರ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕಾಗಿರೋ ಅಂದ್ಕೊಂಡಿದ್ದು. ಆ ವಿಡಿಯೋನ ನೋಡಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಗ್ಬೋದು ಯಾವ ಥರ ಫುಡ್ ಮಾಡ್ಬೋದು ಅಂತ. ಸೊ ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.